ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ಎಪಿಸೋಡ್. ಇವತ್ತು ನನ್ನ ಹತ್ರ ಬ್ಯಾಂಗ್ಳೂರಲ್ಲ, ಕರ್ನಾಟಕದಲ್ಲೇ ಫಸ್ಟ್ ಬ್ಯಾಂಗರ್ ಆಗಿರೋ ಹೋಂಡಾ ಸಿಟಿ ಕಾರ್ ಇದೆ ಇವತ್ತು ನನ್ನ ಹತ್ರ. ಈ ಗಾಡೀಲಿ ಏನೇನ್ ಮಾಡಿಫೈಡ್ ಆಗಿದೆ ಎಲ್ಲಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. Ever since I was a kid, I've been legit. If I lose you, I look at my wrist. Exotic all over her body. Oh, should've sworn. ಈ ಗಾಡಿನ ಬಿಲ್ಡ್ ಮಾಡಿರೋದು ಬಂದು ಝೆಡ್ ಕಸ್ಟಮ್ಸ್, ಝೈದ್ ಅಂಡ್ ಟೀಮ್ ಇವ್ರ ಕಡೆಯಿಂದ ಈ ಗಾಡಿ ಬಿಲ್ಡ್ ಆಗಿದೆ. ಗಾಡಿಗೆ ಮೇನ್ ಆಗಿ ಲುಕ್ ಕೊಡೋದೇ ಮಿರರ್. ಆ ಮಿರರ್ ನ ಕಸ್ಟಮೈಸ್ ಮಾಡಿರೋ ಮಿರರ್ ಇದು. ಕಾರ್ಬನ್ ಫೈಬರ್ ಡಿಪ್ ಆಗಿದೆ ಈ ಮಿರರ್. ನೀವೇನ್ ನೋಡ್ತಾ ಇದ್ದೀರಾ, ಈ ಟೈಲ್ ಲ್ಯಾಂಪ್ ಬಂದು ಕಸ್ಟಮೈಸ್ ಮಾಡಿರೋ ಟೈಲ್ ಲ್ಯಾಂಪ್ ಇದು. ಈ ಗಾಡಿಲಿ ವೀಲ್ಸ್ ಇರೋದು ಬಂದು 15 ಇಂಚಸ್ದು, ಆಮೇಲೆ ಎಂಗೆ ಕಂಪ್ನಿದು ವೀಲ್ಸ್ ಆಗಿದೆ ಇದು. ಈ ಗಾಡಿಲಿ ಚಿಕ್ಕ ಚಿಕ್ಕ ಮಾಡಿಫಿಕೇಶನ್ಸ್ ತುಂಬಾ ಇದೆ. ನೀವು ಇವಾಗ ಏನ್ ನೋಡ್ತಾ ಇದ್ದೀರಾ, ಈ ಫೆಂಡರ್ ಕೂಡ ಮಾಡಿಫೈಡ್ ಆಗಿದೆ. ನೀವು ಎಲ್ಲಾ ಗಾಡಿಲಿ ನೋಡ್ತಾ ಇರೋ ಹಂಗೆ ಎಕ್ಸಿಟ್ ಬಂದು ಹಿಂದ್ಗಡೆ ಇರುತ್ತೆ, ಆದ್ರೆ ಈ ಗಾಡಿಲಿ ಮುಂದೆ ಇದೆ. ಇಷ್ಟೊತ್ತು ನಿಮ್ಗೆ ಬರೀ ಗಾಡಿ ಆಚೆಯಿಂದ ಮಾತ್ರ ತೋರಿಸಿದ್ದೆ. ಬನ್ನಿ ಇವಾಗ ನಿಮ್ಗೆ ಒಳಗಡೆ ಏನೇನಿದೆ ಎಲ್ಲ ತೋರಿಸ್ತೀನಿ. ಇವಾಗ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ಕಾರ್ಬನ್ ಫೈಬರ್ ಇಂಟೇಕ್. ಇದು ಮತ್ತೆ ರೇಡಿಯೇಟರ್ ಎರಡೂ ಬಂದು ಥೈಲ್ಯಾಂಡ್ ಇಂದ ಇಂಪೋರ್ಟ್ ಮಾಡ್ಸಿರೋದು. ಇದು ಈ ಗಾಡಿಗಂತಾನೆ ಮಾಡ್ಸಿರೋದು. ಇವಾಗ ನಾನ್ ನಿಮ್ಗೆ ಮ್ಯಾನಿಫೋಲ್ಡ್ ತೋರಿಸ್ತಾ ಇದ್ದೀನಿ. ಈ ಮ್ಯಾನಿಫೋಲ್ಡ್ ಬಂದು D16 ಮ್ಯಾನಿಫೋಲ್ಡ್ ಆಗಿದೆ. ಇದು ಕೂಡ ಥೈಲ್ಯಾಂಡ್ ಇಂದ ಇಂಪೋರ್ಟ್ ಮಾಡ್ಸಿರೋದು. ಈ ಗಾಡಿಲಿ ನೀವೇನ್ ನೋಡ್ತಾ ಇದ್ದೀರಾ, ಈ ಸ್ಟಡ್ ಬಾರ್ ಬಂದು ಝೆಡ್ ಕಸ್ಟಮ್ಸ್ ಅವರು ಕಸ್ಟಮ್ ಆಗಿ ಅವ್ರ ಗಾಡಿಗಂತ ಅವರೇ ಮಾಡ್ಕೊಂಡಿರೋ ಸ್ಟಡ್ ಬಾರ್ ಇದು. ನೀವ್ ಇವಾಗ ಏನ್ ನೋಡ್ತಾ ಇದ್ದೀರಾ, ಈ ಹೆಡ್ಡರ್ಸ್ ಝೆಡ್ ಕಸ್ಟಮ್ಸ್ ಅಂದ್ರೆ ಅವರೇ ಮಾಡ್ಕೊಂಡಿರೋ ಹೆಡ್ಡರ್ಸ್ ಇದು. ಇದು ಫ್ರಂಟ್ ಎಕ್ಸಿಟ್ ಆಗಿರೋದ್ರಿಂದ ಈ ಹೆಡ್ಡರ್ಸ್ ಇಲ್ಲೇ ಬಂದು ಇಲ್ಲೇ ಹೋಗಿದೆ ಅದು. ನೀವ್ ಇದಿಷ್ಟಲ್ಲೂ ನೋಡೋದು ಹೈಲೈಟ್ ಆಗಿ ಈ ಇಂಜಿನ್ ವಾಲ್ ಕವರ್ ಪಿಂಕ್ ಕಲರ್. ಅವರು ಬೇಕು ಅಂತಾನೆ ಅವ್ರ ಗಾಡಿಗೋಸ್ಕರ ಅಂತಾನೆ ಮಾಡಿಸ್ಕೊಂಡಿರೋದು ಇದು. ಈ ಗಾಡಿನ ಸುಮ್ನೆನೆ ನಂಬರ್ 1 ಅಂತ ಹೇಳಿಲ್ಲ ನಾನು. ಯಾಕೆ ಈ ನಂಬರ್ 1 ಅಂತ ಹೇಳಿದೀನಿ ಅಂದ್ರೆ, ಈ ಗಾಡಿ ಕಂಪ್ಲೀಟ್ ಆಗಿ ಬೇರೆ ಗಾಡಿ ನೀವ್ ಯಾವ್ದೇ ನೋಡಿದ್ರು ಈ ಗಾಡಿ ತರ ಬೇರೆ ಗಾಡಿನ ನೋಡಕ್ಕೆ ಚಾನ್ಸೇ ಇಲ್ಲ. ಟೋಟಲಿ ಡಿಫ್ರೆಂಟ್. ಈ ಗಾಡಿಲಿ ಒಂದೊಂದು ನಟ್ಟು ಬೋಲ್ಟ್ ಕೂಡ ಇವರಾಗೆ ತರಿಸಿ ಮಾಡಿಸಿರೋದು ಇದು. ಈ ಗಾಡಿ ಇಂಟೀರಿಯರ್ ಏನೋ ನಾರ್ಮಲ್ ಆಗಿ ಸ್ಟಾಕ್ ಇಂಟೀರಿಯರ್ ಏನಿರುತ್ತೆ ಅದೇ ತರಾನೇ ಇದೆ. ಬಟ್ ಆದ್ರೆ ಏನು ಅಂದ್ರೆ ಚಿಕ್ಕದು ಏನೋ ಮಾಡಿಫೈಡ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದು ಗೇರ್ ನಾಬು ಸ್ಪಾರ್ಕ್ ಯೂಸ್ ಮಾಡಿದ್ದಾರೆ. ಆಮೇಲೆ ಸ್ಟೇರಿಂಗು ಒರಿಜಿನಲ್ JDM ಸ್ಟೇರಿಂಗ್ ಯೂಸ್ ಮಾಡಿದ್ದಾರೆ. ಆಮೇಲೆ ಮೋಗೆನ್ ಸ್ಪೀಡೋಮೀಟರ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ನಾನು ಇವತ್ತು ಈ ಗಾಡಿನ ರಿವ್ಯೂ ಮಾಡಿದೀನಿ. ಈ ಗಾಡಿ ರಿವ್ಯೂ ಮಾಡಕ್ಕೆ ನನ್ಗೆ ಕೊಟ್ಟಿರೋದು ಝೆಡ್ ಕಸ್ಟಮ್ಸ್ ಅವರು. ಆ ಝೆಡ್ ಕಸ್ಟಮ್ಸ್ ಓನರ್ ಝೈದ್ ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಕರ್ನಾಟಕಗೆ ಫಸ್ಟ್ ಬ್ಯಾಂಗರ್ ನ ತೋರ್ಸ್ಕೊಟ್ಟಿರೋದು ಇವರೇ. ಬ್ರೋ, ನೀವ್ ಯಾವಾಗ ಈ ಗಾಡಿನ ಬ್ಯಾಂಗರ್ ಆಗಿ ಕನ್ವರ್ಟ್ ಮಾಡಿದ್ದು? ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಇದೇ ಗಾಡಿ ಬ್ಯಾಂಗರ್ ಆಗಿ ಬಂದಿರೋದು. ಸೊ ಯಾವಾಗ, ಎಲ್ಲಿ, ಯಾರ ಹತ್ರ ನೀವು ಮಾಡಿಸಿದ್ದು ಎಲ್ಲ ನೀವೇ ಹೇಳ್ಬೇಕು. ಫಸ್ಟ್ ಈ ಗಾಡಿ ಬಂದ್ಬಿಟ್ಟು 2022 ನಲ್ಲಿ ನಾವು ಬ್ಯಾಂಗರ್ ಮಾಡಿರೋದು. ಓಕೆ. ಫಸ್ಟ್ ಇವೆಂಟ್ ಬೆಂಗಳೂರಿನಲ್ಲಿ, ಕರ್ನಾಟಕನಲ್ಲಿ ಬ್ಯಾಂಗರ್ ಅಂತ ಎಲ್ಲಾರು ಜನ ನೋಡ್ಕೊಂಡಿರೋದು ಇದೇ ಗಾಡಿನಲ್ಲಿ. ಗೇಮ್ 17 ನಲ್ಲಿ ದಾನಿಶ್ ಅಂತ ಫ್ರೆಂಡ್ ಅವ್ನ್ ಮಾಡ್ಕೊಟ್ಟಿರೋದು. ಬ್ರೋ, ಈ ಗಾಡಿ ಫಸ್ಟ್ ನೀವು ಬ್ಯಾಂಗ್ಳೂರ್ಗೆ ಬ್ಯಾಂಗರ್ ಆಗಿ ತಂದಿದ್ ಗಾಡಿಗೂ ಈ ಗಾಡಿಗೂ ಇವಾಗ ಪ್ರೆಸೆಂಟ್ ಇರೋ ಗಾಡಿಗೂ ಡಿಫ್ರೆನ್ಸ್ ಏನಿದೆ, ಮತ್ತೆ ಏನೇನ್ ಚೇಂಜಸ್ ಮಾಡಿದೀರಾ ಹೇಳಿ ನೀವೇ. ಅದು 22 ನಲ್ಲಿ ಮಾಡಿರೋದು ಅಪ್ಡೇಟ್ ಏನಂದ್ರೆ ನಾರ್ಮಲ್ ಸೆಟಪ್. ಈ ಗಾಡಿ ಬಂದ್ಬಿಟ್ಟು ಗೋಲ್ಡನ್ ಕಲರ್ ಇತ್ತು. ಓಕೆ, ಇದು ಯೆಲ್ಲೋ ಇಶ್ ಗೋಲ್ಡನ್ ಮಾಡಿರೋದು. ಓಕೆ. ಬ್ಯಾಕ್ ಎಕ್ಸಿಟ್ ಇತ್ತು, ಅದು ಲೋಡ್ ನೆಕ್ಸ್ಟ್ ಲೆವೆಲ್ ಬರುತ್ತೆ ಬ್ಯಾಕ್ ನಲ್ಲಿ. ಆಮೇಲೆ ನಾವು ತಿರ್ಗಾ ಚೇಂಜಸ್ 23 ನಲ್ಲಿ 24 ನಲ್ಲಿ ಫೆಂಡರ್ ನಲ್ಲಿ ಹಾಕ್ದೆ. ಓಕೆ, ಅದನ್ನು ಆಯ್ತು. ಈಗ ಬಂದ್ಬಿಟ್ಟು ಬಂಪರ್ ನಲ್ಲಿ ಮುಂದೆ ಹಾಕಿದೀನಿ, ಲೆಫ್ಟ್ ಸೈಡ್ ನಲ್ಲಿ ಬಂಪರ್ ನಲ್ಲಿ. ಅಪ್ಡೇಟ್ ಏನಿದೆ ಅಂದ್ರೆ ಇದ್ರಲ್ಲಿ ಮ್ಯಾಕ್ ವೀಲ್, ಇದು ಎನ್ಕಿದು ವೀಲ್ ಇದು. ಓಕೆ. ಓಕೆ, ಫುಲ್ ಓವರ್ ಮಾಡಿದೀನಿ ಗಾಡಿ. ಆಮೇಲೆ ಹಿಂದೆ ವೀಲ್ ಕ್ರಾಸ್ ಇತ್ತು. ಓಕೆ, ಕ್ಯಾಂಬರ್ ಆಗಿದೆ. ಫಸ್ಟ್ ಕ್ಯಾಂಬರ್ ಮಾಡಿತ್ತು. ಈಗ ಕ್ಯಾಂಬರ್ ಎಲ್ಲ ತೆಗ್ದ್ಬಿಟ್ಟು ಒರಿಜಿನಾಲಿಟಿ ಹೆಂಗ್ ಬರುತ್ತೆ JDM ಲುಕ್ ನಲ್ಲಿ ಬರೀ ಲೋ ಮಾಡಿದೀನಿ ಗಾಡಿ ಅಷ್ಟೇ. ಆಮೇಲೆ ಬಂದ್ಬಿಟ್ಟು ಇಂಜಿನ್ ನಲ್ಲಿ ತುಂಬಾ ಚೇಂಜಸ್ ಮಾಡಿದೀನಿ. ಇಂಜಿನ್ ಕಂಪ್ಲೀಟ್ ಬಿಲ್ಡ್ ಮಾಡ್ಬಿಟ್ಟು ತಿರ್ಗಾ ರಿಸ್ಟೋರ್ ಮಾಡಿರೋದು ಗಾಡಿ. ಇಂಟೀರಿಯರ್ ಬಂದ್ಬಿಟ್ಟು ಸ್ಟಾಕ್ ಆಗಿದೆ, ಹಂಗೆ ಹೆಂಗಿದೆ ಹಂಗೆ ಇದೆ. ಈ ಗಾಡಿಲಿ ಏನೇನ್ ಅಪ್ಗ್ರೇಡ್ ಮಾಡಿದ್ದಾರೆ, ಈ ಗಾಡಿಲಿ ಏನೇನಿದೆ ಎಲ್ಲ ಇವಾಗ ನಮ್ಗೆ ಝೈದ್ ಅವರು ತೋರ್ಸ್ಕೊಡ್ತಾರೆ. ಬನ್ನಿ ನೋಡೋಣ. ಬನ್ನಿ ತೋರ್ಸ್ಕೊಡ್ತೀನಿ. ನಾನು ಅವಾಗ್ಲೇ ನಿಮ್ಗೆ ಈ ಗಾಡಿಲಿ ಏನೇನಿದೆ ಅಂತ ನಾನು ತೋರ್ಸ್ಕೊಟ್ಟಿದ್ದೀನಿ.
ಅವಾಗಿನ ಗಾಡಿಗೂ ಇವಾಗಿನ ಗಾಡಿಗೂ ಏನೇನ್ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಅವರೇ ತೋರಿಸ್ಕೊಡ್ತಾರೆ. ಇದ್ನಲ್ಲಿ ನಾವು ಏನ್ ಅಪ್ಡೇಟ್ ಅಂದ್ರೆ ಇದು 25 ಅಪ್ಡೇಟ್ ಇದು 25 ಅಪ್ಡೇಟ್ ನಲ್ಲಿ ನಾವು ಏನೇನ್ ಮಾಡಿದೀನಿ ಅಂದ್ರೆ B16 ಇಂಟೇಕ್ ಇದೆ. ಓಕೆ, ಕಂಪ್ಲೀಟ್ ಇಂಜಿನ್ ಸಸ್ಪೆನ್ಷನ್ ಎಲ್ಲ ಬಿಲ್ಡ್ ಮಾಡಿದೀನಿ ಇದ್ನಲ್ಲಿ. ಆಮೇಲೆ ರೇಡಿಯೇಟರ್ ಬಂದ್ಬಿಟ್ಟು ಚಿಕ್ಕದು ಹಾಕಿದೀನಿ, ಇದು ರೈಸ್ ಗೆ ಹಾಕೋದು ರೇಡಿಯೇಟರ್. ಆಮೇಲೆ ಬೋಲ್ಡ್ ನಟ್ಸ್, ಇಂಜಿನ್ ರೂಮ್ ಕಲರ್ ಎಲ್ಲ ಡಿಫ್ರೆಂಟ್ ಆಗಿ ಮಾಡಿದೀನಿ. ಸ್ಟಡ್ಸ್ ಬಾರ್ ಎಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್, ಅದು ಸ್ಟಡ್ಸ್ ಬಾರ್ ಎಲ್ಲ ನಾವೇ ಮಾಡೋದು. ಸಸ್ಪೆನ್ಷನ್ ಎಲ್ಲ ನಾವೇ ಬಿಲ್ಡ್ ಮಾಡೋದು, ಸಸ್ಪೆನ್ಷನ್ ಎಲ್ಲ ಇದೆಲ್ಲ ನಾವೇ ಕ್ಲೀನ್ ಆಗಿ ಮಾಡಿರೋದು ಅಪ್ಡೇಟ್ ಇದು. ಇದ್ರಲ್ಲಿ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಏನಿದೆ ಅಂದ್ರೆ ಹಿಂದೆ ಡಿಸ್ಕ್ ಬ್ರೇಕ್ ಹಾಕ್ತಾ ಇದೀನಿ, ಇಲ್ಲ ಡಿಸ್ಕ್ ಪಾರ್ಕೋದು ಸೀಟ್ ಹಾಕೋಣ ಅಂತ ಪ್ಲಾನ್ ಇದೆ. ಆಮೇಲೆ ಹೆಡ್ಲೈಟ್ ಬಂದ್ಬಿಟ್ಟು ಚೇಂಜ್ ಮಾಡೋಣ ಅಂತ ಪ್ಲಾನ್ ಇದೆ. ಇದು ಮಾಡ್ಬಿಟ್ಟು ತಿರ್ಗಾ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು. ಈ ಗಾಡಿ ಬಗ್ಗೆ ಇಷ್ಟೊತ್ತು ನೀವು ಏನೇನ್ ಮಾಡಿಫಿಕೇಶನ್ ಆಗಿದೆ, ಏನೇನ್ ಮಾಡಿದ್ದಾರೆ ಎಲ್ಲಾ ತಿಳಿಸ್ಕೊಟ್ಟಿದೀನಿ. ಅಟ್ ಲಾಸ್ಟ್ ಇವಾಗ ಏನು ಅಂದ್ರೆ ಈ ಗಾಡಿಲಿ ಬ್ಯಾಂಗರ್ ಯಾವ ತರ ಇದೆ ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನನ್ಗೆ ಈ ಗಾಡಿನ ರಿವ್ಯೂ ಮಾಡಕ್ ಕೊಟ್ಟಿರೋ ಝೆಡ್ ಕಸ್ಟಮ್ಸ್ ಝೈದ್ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಿದ್ದೀನಿ. ಗೈಸ್, ನೀವು ಇಷ್ಟೊತ್ತು ಏನ್ ನೋಡಿದೀರಾ, ಇದು ಕರ್ನಾಟಕದಲ್ಲಿ ಫಸ್ಟ್ ಬ್ಯಾಂಗರ್ ಆಗಿರೋ ಗಾಡಿನ ತೋರಿಸಿದೀನಿ. ನೆಕ್ಸ್ಟ್ ಇನ್ನು ಇವ್ರದ್ದು ಇನ್ನೊಂದು ಗಾಡಿ ಇದೆ, ಆ ಗಾಡಿನೂ ತೋರಿಸ್ತೀನಿ. ಮತ್ತೆ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಮಾಡಿಫೈಡ್ ಆಗಿರೋ ಗಾಡಿನ ನಿಮ್ಗೆ ತಂದು ತೋರಿಸ್ತೀನಿ. ವೇಟ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ. If I lose you, why look at my wrist?